ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ, ರಾತ್ರಿ ಡಿನ್ನರ್ಗೆ ಯಾವ ಥರ ಚಪಾತಿ ಮಾಡೋದು. ದಿನ ಒಂದೊಂದು ವೆರೈಟಿ ಇರಬೇಕಲ್ವಾ. ಬನ್ನಿ, ಇವತ್ತು ಗಾರ್ಲಿಕ್ ಚಪಾತಿ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿನೂ. ನಾನು ಒಂದು ದೊಡ್ಡ ಹಿಡಿಯಷ್ಟು ಬೆಳ್ಳುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಇದ್ರ ಜೊತೆ ಒಂದು ದೊಡ್ಡ ಕ್ಯೂಬಷ್ಟು ಬೆಣ್ಣೆ, ಆಮೇಲೆ ಒಂದು ಸ್ವಲ್ಪ ಸಾಲ್ಟು, ಯಾಕೆಂದರೆ ಬೆಣ್ಣೆಯಲ್ಲೂ ಸಾಲ್ಟ್ ಇರುತ್ತೆ. ಒಂದು ಚಿಟಿಕೆಯಷ್ಟು ಸಾಲ್ಟು, ಚೂರು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ತರಿಯಾಗಾದರೂ ಸಾಕು. ಈ ಪೇಸ್ಟ್ನ ಚಪಾತಿ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಇದು ನಂಚ್ಕೊಳ್ಳೋಕ್ಕೆ ಮೊಸರು ಇದ್ದರೂ ಸಾಕು, ಗ್ರೀನ್ ಚಟ್ನಿ ಇದ್ದರೂ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ವೆರೈಟಿ ಇದು. ದಿನ ಒಂದೊಂದು ವೆರೈಟಿ ಮಾಡೋಕ್ಕೂ ಬೇಜಾರು, ನಂಚ್ಕೊಳ್ಳೋಕೆ ಇಲ್ದಿದ್ರೂ ನಡೆಯುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಟರ್ ಫ್ಲೇವರು ಅಷ್ಟು ಚೆನ್ನಾಗಿ ತಗೊಳುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ದಿನ ಒಂದೇ ಥರ ಮಾಡೋದಕ್ಕೂ ಬೇಜಾರು. ಈ ಥರ ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಎರಡು ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಬೇಡ, ಆಲ್ರೆಡಿ ಬಟರ್ ಒಳಗಡೆ ಇದೆ. ಎಷ್ಟು ಲೇಯರಾಗಿ ಬರುತ್ತೆ ಗೊತ್ತಾ ಇದು. ಸಾಕು, ಇಷ್ಟೇ ಎಣ್ಣೆ ಸಾಕು. ಎರಡು ಕಡೆಯೂ ಈ ಥರ ಬ್ರೌನ್ ಚುಕ್ಕೆ ಬರೋ ಥರ ಚಪಾತಿ ಮಾಡ್ಕೊಂಬಿಟ್ರೆ ಸಾಕು. ಚಟ್ನಿ ಜೊತೆ ಮೊಸರು ಜೊತೆ ತುಂಬ ಟೇಸ್ಟಿ ಕೊಡುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.